ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು. ತಾರಾ ಮಂಜುನಾಥ್. ಸೊ, ನಿನ್ನೆಗೆ ನಾನು ಚಾಪ್ಟರ್ಗಳನ್ನ ಓದೋದು ಸ್ಟಾಪ್ ಮಾಡಿದೆ. ಅಂದರೆ ಇವತ್ತು ನಾನು ಈ ಬುಕ್ ಹೇಗೆ ಸ್ಟಾರ್ಟ್ ಆಯಿತು, ಇದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ. ಸೊ ಈಗ ನಾನು ನಿಮಗೆ ಒಂದು ಗ್ರ್ಯಾಟಿಟ್ಯೂಡ್ ಕೊಡಬಹುದು, ಹೇಗೆಲ್ಲ ಇದು ಬಂತು ಅಂತ ಹೇಳಿ. ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ, 45 ದಿನದಲ್ಲಿ 6,000 ಪ್ರತಿಗಳು, ಇದು 6,000 ಮನೆಗಳಿಗೆ ತಲುಪಿರೋದು ಮಾತ್ರ ಅಲ್ಲದೆ, ಮತ್ತು ಆ ಕಡೆ 10 ಡೇಸ್ ಅಂದರೆ 55 ದಿನಗಳಲ್ಲಿ 10,000 ಎಡಿಷನ್ಸ್ ಅಂದರೆ 10 ಎಡಿಷನ್ಸ್ ಅಂದರೆ 10,000 ಪ್ರತಿಗಳು ಕೂಡ ಸೇಲ್ ಆಗಿ. ಆ್ಯಂಡ್ 11ನೇ ಎಡಿಷನ್, ನಮ್ಮ ಬಾಯಲ್ಲಿ 11,000 ಬರ್ತಿದೆ ಅಂದರೆ ಅದು ಆಗಲಿ. ಓಕೆ, 11ನೇ ಎಡಿಷನ್ಗೆ 11 ಮತ್ತು 12 ಎಡಿಷನ್ಗೆ ಹೋಗ್ತಾ ಇದೆ. ಆಲ್ರೆಡಿ 10,000 ಮನೆಗಳಿಗೆ ನಮ್ಮ ಬದುಕು ಬದಲಿಸುವ ಪುಸ್ತಕ ತಲುಪಿದೆ. 10,000 ಮನೆಗಳಿಗೆ, ಮನಸ್ಸುಗಳಿಗೆ ತಲುಪೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಆ 10,000 ಜನ ಇದರಲ್ಲಿರುವಂತಹ ಒಂದೊಂದು ವಿಷಯವನ್ನು ಅಳವಡಿಸ್ಕೋಬೇಕು ಅನ್ನೋದು ನಾನು ಶಿವಂಗೆ ಮಾಡೋ ಪ್ರಾರ್ಥನೆ. ಆ 10,000 ಜನ ಈ ಹ್ಯಾಬಿಟ್ಸ್ನ ಅಳವಡಿಸ್ಕೊಂಡು ಆ 10,000 ಜನ 10 ಜನಕ್ಕೆ ಹೇಳೋದ್ರಿಂದ, ಆ 10 ಜನ ಇನ್ನೊಂದು 10 ಜನಕ್ಕೆ ಹೇಳೋದ್ರಿಂದ ಎಂಟೈರ್ ಕೋಟ್ಯಾಂತರ ಜನ, 100 ಕೋಟಿ ಜನಕ್ಕೆ ಈ ಹ್ಯಾಬಿಟ್ಸ್, ಅಭ್ಯಾಸಗಳು ತಲುಪಿ ಎಲ್ಲರಲ್ಲೂ ಈ ಅಭ್ಯಾಸಗಳನ್ನು ರೂಢಿಸ್ಕೋಬೇಕು ಅನ್ನೋದು ನನ್ನ ಒಂದು ವಿಷನ್ ಆ್ಯಂಡ್ ಪ್ರಾರ್ಥನೆ ಭಗವಂತನಿಗೆ ಅದಾಗಲಿ ಅಂತ. ಓಕೆ, ಸೊ ಹಾಗಾಗಿ 10,000 ಜನ ಯಾರೆಲ್ಲ ನಮ್ಮ ಪುಸ್ತಕವನ್ನು ಕೊಂಡು ಓದಿ ಅಳವಡಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನಾನು ಲೇಖಕರ ಮಾತು ಅಂತ ಬೇರೆಯವ್ರದ್ದು ನಾನು ಬೈಟ್ಸ್ ಕಳಿಸಿ ಅಂತ ಕೇಳ್ತಾ ಇದ್ದೆ. ಇವತ್ತು ನಾನೇ ಮಾತಾಡ್ತಾ ಇದ್ದೀನಿ. ಖಂಡಿತ ತುಂಬ ವರ್ಕ್ ಶೆಡ್ಯೂಲ್ಸ್ ಇದೆ. ಅದ್ರ ಮಧ್ಯ ಈ ಬುಕ್ ಬರೆಯೋದಕ್ಕೆ ಮೇಜರಾಗಿ ನಾನು ನಮ್ಮ ಕೃತಜ್ಞತೆಯಲ್ಲೇ ಹೇಳಿದ್ದೆ. ನನ್ನ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು, ಇವನ್ ಸಂದೇಶ ಆಗಿರ್ಬೋದು, ನನ್ನ ಅತ್ತಿಗೆ ರೂಪ ಆಗಿರಬಹುದು, ಆಮೇಲೆ ಡಾಕ್ಟರ್ ವೀಣಾ ಅಂತ ಹೇಳಿ ನನಗೆ ಕೆಲವು ಪದಗಳಿಗೆ ಟ್ರಾನ್ಸ್ಲೇಷನ್ ಕೆಲವೊಂದು ಪದಗಳನ್ನ ಅವರು ಮಾಡಿಕೊಡ್ಸಿದ್ದಾಗಿರ್ಬೋದು, ಜೋಡಣೆಗಳನ್ನು ಮಾಡಿಕೊಟ್ಟಿದ್ದಾಗಿರ್ಬೋದು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಜಮೀಲ್ ಸರ್, ಬಿಕಾಸ್ ಅವ್ರು ನನಗೆ ಅವ್ರು ನಂಗೆ ಪರಿಚಯ ಆಗಿದ್ದು ಕೂಡ ಬುಕ್ಕನ್ನ ನಾನು ಓದಬೇಕಾದ್ರೆ ಯಾವ ಬುಕ್ ಓದಲಿ, ಎಲ್ಲಿ ಸಿಗುತ್ತೆ ಸೆಲ್ಫ್ ಹೆಲ್ಪ್ ಬುಕ್ಸು, ಕನ್ನಡದಲ್ಲಿ ಇದೆಯಾ, ಇವೆಲ್ಲ ಕನ್ಫ್ಯೂಷನಲ್ಲಿ ನಾನಿದ್ದಾಗ ನನಗೆ ಸೀತಾಳಭಾವಿ, ಸಂಯುಕ್ತ ಕರ್ನಾಟಕದ ಎಡಿಟರ್ ಸೀತಾಳಭಾವಿ, ಸೊ ಅವರು ಮುಖ್ಯ ಸಂಪಾದಕರು. ಅವ್ರದ್ದೊಂದು ಬುಕ್ ಓದ್ತಾ ಇದ್ದೆ ನಾನು, 66 ತಪ್ಪುಗಳು, ಈ ತಪ್ಪುಗಳನ್ನು ನೀವು ಮಾಡಬೇಡಿ ಅನ್ನೋ ಬುಕ್ ಓದಿದೆ. ಆ ಬುಕ್ಕನ್ನ ಓದಿ ಅವರು ನಮ್ಮ ವಿಡಿಯೋಸ್ನ ನೋಡಿ ರಿವ್ಯೂ ಕೊಟ್ಟರು. ಈ ಥರ ಯಾರೂ ಹೊಸ ಪ್ರಯತ್ನ ಮಾಡಿಲ್ಲ ಇಷ್ಟು ಡೀಪಾಗಿ, ಅದರಲ್ಲೂ ನಿಮ್ಮ ಲೈಫ್ ಆ್ಯಡ್ ಮಾಡಿ ಹೇಳೋದು. ಒಂದು ಕೆಲಸ ಮಾಡ್ತೀರಾ, ನಿಮಗೆ ಜಮೀಲ್ ಸರ್ ಅಂತ ಒಬ್ಬರಿದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಕೊಡ್ತೀನಿ ಅಂತ ಹೇಳಿ ನನಗೆ ಜಮೀಲ್ ಸರ್ನ ಪರಿಚಯ ಮಾಡಿಸಿದ್ದು, ಜಮೀಲ್ ಸರ್ಗೆ ನನ್ನ ಪರಿಚಯ ಮಾಡಿಸಿದ್ದು ಸೀತಾಳಭಾವಿ ಸರ್. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಕೂಡ ಈ ಬುಕ್ಕಿಗೆ ಕಾರಣ ಆಗಿದ್ದೀರಾ. ಎರಡನೇದು ಜಮೀಲ್ ಸರ್, ಅವರು ನನಗೆ ಮುಂಚೆಯಿಂದನೂ ಬರೀರಿ ಹೇಳ್ತಾನೆ ಇದ್ರು. ಬರಿತೀನಿ ಅಂತ ನಾನು 1 ವರ್ಷದಿಂದ ಹೇಳ್ತಾ ಇದ್ದೆ. ಸೊ ಹ್ಯಾಬಿಟ್ ಬಗ್ಗೆ ಬರಿಬೇಕು ಅನ್ನೋ ಥಾಟ್ ಬಂದಾಗ ನಾನು ಆಲ್ರೆಡಿ ಒಂದು 30 ಬುಕ್ಸ್ದು ಚಾಪ್ಟರ್ಗಳು, ಬುಕ್ ನೇಮು ಎಲ್ಲವೂ ಸೆಟ್ ಮಾಡಿ ಇಟ್ಟಿದ್ದೆ. ಸೊ ಫಸ್ಟು ಈ ಬುಕ್ಕು ಅಂತ ಹೇಳಿ ನಾನು ಅಂದ್ಕೊಂಡೆ, ಅಂದರೆ ಬರೆದಿಲ್ಲ ಬುಕ್ಕು, ಕಂಟೆಂಟ್ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಎಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಈ ಬುಕ್ಕು ಇವತ್ತು ಹೊರಗೆ ಬರೋದಕ್ಕೆ, ಆ್ಯಂಡ್ ಇದ್ರ ಕವರ್ ಪೇಜ್ ಆಗಿರ್ಬೋದು, ಈ ಬುಕ್ ಹೆಸರಿಟ್ಟಿದ್ದು ಕೂಡ ಜಮೀಲ್ ಸರ್. ಸೊ ದಟ್ ಅವ್ರಿಗೆ ಥ್ಯಾಂಕ್ ಯು, ನನಗೆ ಲೇಖಕಿಯಾಗಿ ಮಾಡಿದ್ದಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ. ಆ್ಯಂಡ್ ಅವರಂತೂ ಸೆಲ್ಫ್ ಹೆಲ್ಪ್ ಬುಕ್ಗಳು ಯಾರೇ ಬರೆದ್ರು ಅದನ್ನು ಖಂಡಿತ ಪಬ್ಲಿಷ್ ಮಾಡ್ತಾರೆ. ಬುಕ್ ಯಾರಾದರೂ ಬರಿಬೇಕು ಅಂತ ಇದ್ದರೆ, ಸೆಲ್ಫ್ ಹೆಲ್ಪ್ ಬುಕ್ ಬರೆದ್ರೆ, ಅದು ನಿಜವಾಗ್ಲೂ ಕಂಟೆಂಟ್ ಇದ್ದರೆ ಜಮೀಲ್ ಸರ್ ಅದನ್ನು ಖಂಡಿತ ಪಬ್ಲಿಷ್ ಮಾಡ್ತಾರೆ. ಇದು ಒಂದು ಅಂಥ ಒಳ್ಳೆ ವ್ಯಕ್ತಿ ನನಗೆ ಪರಿಚಯ ಮಾಡಿಸಿದ್ದಕ್ಕೆ. ಅದಾದ ಮೇಲೆ ಇನ್ನು ನನ್ನ ಎಂಟೈರ್ ಫ್ಯಾಮಿಲಿಗೆ ನನ್ನ ಆಲ್ವೇಸ್ ಗ್ರ್ಯಾಟಿಟ್ಯೂಡ್. ಅವರ ಸಪೋರ್ಟಿಂದಾನೇ ನಾನಿವತ್ತು ನಿಮ್ಮ ಮುಂದೆ ಕೂತ್ಕೊಳ್ಳೋಕ್ಕೆ ಸಾಧ್ಯ. ನನ್ನ ಹಸ್ಬೆಂಡ್, ಅಪ್ಪ, ಅಮ್ಮ, ಮಗು, ನನ್ನ ಹಸ್ಬೆಂಡ್ನ ಅಕ್ಕನ ಮಕ್ಕಳು, ಎಲ್ಲರಿಗೂ ಕೂಡ, ನನ್ನ ಅಣ್ಣ, ಅತ್ತಿಗೆ ಎಲ್ರಿಗೂ. ಆ್ಯಂಡ್ ಅದ್ರ ಜೊತೆಗೆ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಏನಂತ ಹೇಳಿ, ನಾನು ಮೈ ಟ್ರಾವೆಲರ್ಸ್, ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಈ ಪುಸ್ತಕವನ್ನು ನೀವು ಕೊಂಡು ಓದಿರೋದಕ್ಕೆ, ಅದನ್ನು ಇನ್ನಷ್ಟು ಜನರಿಗೆ ಸ್ಪ್ರೆಡ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಅದಕ್ಕೆ ನಾನು ಹ್ಯಾಬಿಟ್ ಬಿಲ್ಡಿಂಗ್ ವರ್ಕ್ಶಾಪ್ ಮಾಡಿದ್ದು.
ಆ್ಯಂಡ್ ಅದು ಮಾತ್ರ ಅಲ್ಲದೆ ನಾನು ಮತ್ತೆ ಸ್ಯಾಟರ್ಡೆ ಸಂಡೇ ನಿಮಗೋಸ್ಕರ ಕಾಲ್ ತೊಗೊಂಡಿದ್ದು. ಹಾಗೆ ಯಾರೆಲ್ಲ ಹ್ಯಾಬಿಟ್ ಬಿಲ್ಡಿಂಗ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ ನಿಮಗೆ ಮತ್ತೊಮ್ಮೆ ಕಾಲ್ ಕರಿತೀನಿ. ಏನು ಹ್ಯಾಬಿಟ್ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಇನ್ನೇನಾದರೂ ಹ್ಯಾಬಿಟ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಬೇಕಾ ಅಂತ ಬೇಕಾದರೆ ನಾನು ಕೇಳ್ತೀನಿ. ಬಿಕಾಸ್ ನೀವು ಈ ಬುಕ್ಕನ್ನ 100% ಅಪ್ಲೈ ಮಾಡ್ಕೋಬೇಕು ಅನ್ನೋದು ನನ್ನ ಡ್ರೀಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದು 1,00,000 ಜನಕ್ಕೆ ತಲುಪಬೇಕು ಆ್ಯಂಡ್ ಅಲ್ಲಿಂದ ಕೋಟ್ಯಾಂತರ ಜನಕ್ಕೆ ತಲುಪಲಿ. ಓಕೆ, ಸೊ ಇದು ನನ್ನ ಒಂದು ಕೋರಿಕೆ. ಈ 10,000 ಜನ 10 ಜನಕ್ಕೆ ಹೇಳಿದ್ರು ಕೂಡ ಖಂಡಿತ ಅದು 1,00,000 ರೀಚ್ ಆಗುತ್ತೆ. ಸೊ ಯಾರೆಲ್ಲ 10,000 ಪೀಪಲ್ ನಮ್ಮ ಬುಕ್ನ ತೊಗೊಂಡಿದ್ದೀರಾ, 10 ಜನಕ್ಕೆ ಈ ಬುಕ್ನ ಓದಕ್ಕೆ ಹೇಳಿ, ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಹೇಳಿ. ಬರೀ ಓದಕ್ಕೆ ಹೇಳಬೇಡಿ. ಇಂಪ್ಲಿಮೆಂಟ್ ಮಾಡ್ಕೊಳ್ಳಲ್ಲ ಅಂದರೆ ಬುಕ್ ತೊಗೊಳ್ಳೋದೇ ಬೇಡ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಕ್ಕೆ ಸಾಧ್ಯ ನಾನು. ಥ್ಯಾಂಕ್ ಯು. ಆ್ಯಂಡ್ ಫೈನಲಿ ಶಿವಾರ್ಪಣಮಸ್ತು. ಶಿವನೇ ಎಲ್ಲ ಬರ್ಸಿರೋದು, ಇದೆಲ್ಲ ಅವ್ರದ್ದೇ. ಸೊ ನಾನು ಝೀರೋ ಇದ್ದಾಗಿಂದ ನನ್ನೆಲ್ಲ ಗುರುಗಳು, ಮಂಜುನಾಥ ಸ್ವಾಮಿಗಳಾಗಿರ್ಬೋದು, ನನ್ನ ಗುರುಗಳು ಮಂಜುನಾಥ ಗುರುಗಳು, ಹಾಗೆ ಪ್ರಸಾದ್ ಗುರುಗಳಾಗಿರ್ಬೋದು, ಇವನ್ ವಿಜಯ್ ಡಿ ಸರ್ ಆಗಿರ್ಬೋದು, ಡಾಕ್ಟರ್ ಸುರೇಖಾ ಆಗಿರ್ಬೋದು, ಸುರೇಖಾ ಮ್ಯಾಮ್ ಆಗಿರ್ಬೋದು, ಆ್ಯಂಡ್ ಈವನ್ ಮಿತೇಶ್ ಖತ್ರಿ ಅವರಾಗಿರ್ಬೋದು, ಆಕಾಶ್ ಅಂಕುಶ್ ಅಂತ ಹೇಳಿ ನಾರ್ತ್ ಇಂಡಿಯಾ ಟ್ರೈನರ್ ಅವರಾಗಿರಬಹುದು, ಸಾಕಷ್ಟು ಜನ ಹಿರೇಸ್ವಾಮಿ ಗುರುಗಳಾಗಿರ್ಬೋದು. ಆಮೇಲೆ ನನ್ನ ಗುರುಗಳು ಯಾರ್ಯಾರು ಅಂತ ಕೇಳ್ತಾ ಇದ್ರಿ ಅಲ್ಲ. ಆಮೇಲೆ ಧನ್ವಂತ್ರಿ ಗುರುಗಳಾಗಿರ್ಬೋದು, ಧನ್ವಂತ್ರಿ ಗುರುಗಳಾಗಿರ್ಬೋದು, ಸಮಂತ ಅಂತ ಒಬ್ಬರಿದ್ದಾರೆ ಮ್ಯಾಮ್, ಅವರಾಗಿರ್ಬೋದು, ಮಾತಾಜಿ. ಸೊ ಇವರೆಲ್ಲರ ಸಪೋರ್ಟಿಂದ, ಇವರೆಲ್ಲರ ಒಂದು ಆಶೀರ್ವಾದದಿಂದ, ಎಲ್ಲರಿಂದ ಕಲ್ತಿರೋದು, ಒಬ್ಬರಲ್ಲ ಎಲ್ಲ ಗುರುಗಳಿಂದ ಕಲ್ತಿರೋದು ಒಟ್ಟಿಗೆ ಸೇರಿ ಇವತ್ತು ನಾನಾಗಿರೋದು, ಇವತ್ತು ನನಗಿರುವಂತಹ ಜ್ಞಾನ ಅದು ಎಲ್ಲರಿಂದ ಕಲ್ತಿರೋದನ್ನು ಅಳವಡಿಸ್ಕೊಂಡಿರೋದಕ್ಕೆ ಇವತ್ತು ಲೈಫ್ ಇಷ್ಟು ಹೇಳಲಿಕ್ಕೆ ಸಾಧ್ಯ ಆಗಿದೆ. ಸೊ ದಟ್ ಎಲ್ಲರೂ ಕಲೀರಿ, ಅಳವಡಿಸ್ಕೊಳ್ಳಿ. ಎಲ್ಲರ ಹತ್ರ ಕಲ್ತಿರೋದನ್ನು ನಮ್ಮ ಭಾವನೆಗಳಿಗೊಂದು ಶಾಲೆಯ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನನ್ನ ಪ್ರಕಾರ ನಮ್ಮ ಸ್ಕೂಲ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ನಮ್ಮ ಎಮೋಜಿಮ್ ಭಾವನೆಗಳಿಗೊಂದು ಶಾಲೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಒಂದು 20 ಗುರುಗಳೆಲ್ಲ ಒಟ್ಟಿಗೆ ಸಿಗ್ತಾರೆ ನಿಮಗೆ. ಅಂದರೆ 20 ಗುರುಗಳ ಜ್ಞಾನ ನಿಮಗೆ ಒಂದರಲ್ಲೇ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ, ಯಾರೆಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದೀರಾ ಅವರಿಗೆ, ಇದನ್ನು ತೊಗೊಂಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಈ ಬುಕ್ ಬಗ್ಗೆ ನಾನಲ್ಲ, ಪೀಪಲ್ ಏನೇನೇನೇನು ಮಾತಾಡಿದ್ದಾರೆ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ನೀವು ನೋಡ್ತೀರಾ. ಆ್ಯಂಡ್ ನಿಮ್ಮ ಅನುಭವ, ಈ ಬುಕ್ಕು ಓದಿ ನೀವು ಅಳವಡಿಸ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೇನೆಲ್ಲ ಬೆನಿಫಿಟ್ ಕೊಟ್ಟಿದೆ, ನಿಮಗೆ ನಿಜವಾಗ್ಲೂ ಏನು ಬೆನಿಫಿಟ್ ಕೊಟ್ಟಿದೆ, ನೀವು ಯಾವ್ಯಾವ ಚಾಪ್ಟರ್ನ ಅಳವಡಿಸ್ಕೊಂಡಿದ್ದೀರಾ ಅಂತ. ಓಕೆ, ಅದೇ ನಿಜವಾಗ್ಲೂ ನೀವು ಈ ಬುಕ್ಗೆ ಕೊಡುವಂತಹ ರೆಸ್ಪೆಕ್ಟ್. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಗಿದೆ. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿ ಆಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.